ಸರ್ ಹೇಳಿ, ಏನು ತೊಂದರೆ ಇತ್ತು ನಿಮಗೆ? ಸರ್ ಅದೇ ಸರ್, ಈಗ ನಾನೊಂದು 8th ಸ್ವಲ್ಪ ಯಾರೋ ಬಂದೊಂದು ಮೈ ಹಿಡ್ಕೊಳ್ಳೋದು, ರಾತ್ರಿ ನೈಟ್ ಎಲ್ಲ ನಿದ್ದೆ ಮಾಡಕ್ ಬಿಡ್ತಿದ್ದಿಲ್ಲ, ಬಂದು ಹಿಡ್ಕೊಳ್ಳೋದು. ನಾನು ಸ್ವಲ್ಪ ಹಂಗೆ ಯೋಚನೆ ಮಾಡ್ತಿದ್ದೆ ಏನಿದು ಅಂತ ಕೇಳಿದಾಗ, ಆಮೇಲೆ PUC ಟೈಮಲ್ಲೆಲ್ಲ ಭಾಳ ಆಯಿತು. ಅಲ್ಲಿಂದ ಇಲ್ಲಿ ತನಕ ಸ್ವಲ್ಪ ಸುಮಾರು ಕಡೆ ತಿರ್ಗಾಡಿದ್ವಿ, ಯಾರು ಏನೋ ಅಷ್ಟು ಇದು ಹೇಳಲಿಲ್ಲ. ಒಂದು ಅವರು ಹೇಳಿದ್ರು, ಬೇರೆ ಎಲ್ಲ ಹೇಳಿದ್ರು ಮೋಹಿನಿ ಇದೆಯಪ್ಪ ಅಂತ, ಯಾರೂ ತೆಗೀಲಿಲ್ಲ. ಬಟ್ ಆಮೇಲೆ ನಿಮ್ಮ ಸ್ವದೇಶ್ ಮೀಡಿಯಾ ನೋಡಿ ಅಮ್ಮ ಅವ್ರ ಹತ್ರ ಬಂದಾಗ ನಾನು ಅವ್ರಿಗೆ ಹೇಳಿದೆ, ಅಮ್ಮ ಹಿಂಗೆ ಹಿಡ್ಕೊಳ್ಳೋದು, ನೈಟ್ ಫಾಲ್ ಎಲ್ಲ ಆಗೋದು ಹಂಗೆಲ್ಲ ಆಗುತ್ತೆ ಅಂತ. ಅವಾಗ ಅವರು ಫೋಟೋ ಕಳಿಸಿಯಪ್ಪ ನೋಡ್ತೀನಿ ಅಂತ ಹೇಳಿದರು. ಫೋಟೋ ಕಳಿಸ್ದೆ, ನೋಡಿ ಹೇಳಿದರು, ನಿನಗೆ ಮೋಹಿನಿ ಇದೆ ಮತ್ತು ಒಂದು ಸರ್ಪ ಇದೆ ಅಂತ ಹೇಳಿದರು. ಸರಿ ಅಮ್ಮ ಆಯಿತು, ಅದು ಬರ್ತೀವಿ ಅಂತ ಹೇಳಿದ್ವಿ. ನೆಕ್ಸ್ಟ್ ಒಂದು 3 days ಬಿಟ್ಕೊಂಡು ಬಂದಾಗ ಅವರು ಅದು ಮೋಹಿನಿ ಎಲ್ಲ ರಿಮೂವ್ ಮಾಡಿದರು. ಅದು ಒಂದು 12 yearsಯಿಂದ ಇತ್ತು, ಅದು ಮಾಟ ಮಂತ್ರದಿಂದ ಬಂದಿದ್ದು ಅಂತಲೇ ಹೇಳಿದರು ಅವರು. ಯಾರು ಕಂಡಿಡಿಯೋಕ್ಕೆ ಆಗಲಿಲ್ಲ, ಅದು ಒಟ್ಟು ಹೇಳೋರು ಹಿಂಗಿದೆ ಅಂತ. ಆಮೇಲೆ ಅಮ್ಮ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅಮ್ಮ ಅವ್ರು ಹಿಂಗೆ ಅಂದರು, ಅದು ಫುಲ್ ನೈಟ್ ಎಲ್ಲ ಬಂದು ಇಟ್ಕೊಳ್ಳೋದು, ನಿದ್ದೆ ಮಾಡೋಕ್ಕೆ ಬಿಡ್ತಿದ್ದಿಲ್ಲ, ತುಂಬ ತೊಂದರೆ ಕೊಡೋದು, ಎಕಡೆಗೆ ಮಲ್ಕಂದ್ರೂ ಬಿಡ್ತಿದ್ದಿಲ್ಲ. ಆಮೇಲೆ ಎಷ್ಟೋ ಹೊತ್ತಾದ್ಮೇಲೆ ಬಿಟ್ಟು ಹೋಗೋದು, ಸ್ವಲ್ಪ ಅವಾಗ ರಿಲೀಫ್ ಆಗೋದು ನನಗೆ. ಬಟ್ ಬರ್ತಾ ಬರ್ತಾ ಆಮೇಲೆ ಅದು ಸ್ವಲ್ಪ ಮೋಹಿನಿ ಎಲ್ಲ ಅದು ಇದನ್ನೆಲ್ಲ ಮಾಡೋ, ನೈಟ್ ಫಾಲ್ ಎಲ್ಲ ಮಾಡೋದು ಹಂಗೆಲ್ಲ ಆಗುತ್ತೆ ಸರ್. ಈಗ 12 ವರ್ಷದಿಂದ? ಹಾಂ, 12 ವರ್ಷದಿಂದ. ನಾನು 8th ಇದೆ ಅದು. ಆಮೇಲೆ ಅಷ್ಟೆಲ್ಲ ಆಡೋದು, ಡೈಲಿ ಬಂದು ತೊಂದರೆ ಕೊಡೋದು, ಯಾವ ನಿದ್ದೆ ಮಾಡಿದ್ರೂ ಬಿಡ್ತಿದ್ದಿಲ್ಲ, ಬಂದು ಅದುಮ್ಕೊಂಬಿಡೋದು, ಕೈ ಕಾಲೆಲ್ಲ ಅಲ್ಲಾಡಕ್ಕೆ ಆಗ್ತಿದ್ದಿಲ್ಲ, ಫುಲ್ಲು ಬಂದು ಇಚ್ಕೊಂಬಿಡೋದು ಒಟ್ಟು. ಇಷ್ಟೆಲ್ಲ ಆಗುತ್ತೆ ಸರ್. ಆಮೇಲೆ ಒಂದಿನ ಅಮ್ಮನ ಯಾವ ಥರ ಮೇಡಮ್ ಇದು? ಯಾಕಂದರೆ 8ನೇ ಕ್ಲಾಸ್ ಅಂತಂದರೆ ತುಂಬ ಸಣ್ಣ ಏಜ್ ಇರುತ್ತೆ, ಅವಾಗ ನಿಮ್ಮಲ್ಲಿ ತೊಂದರೆ ಐತಂದರೆ ಇದು ಯಾವ ಥರದ್ದು ಒಂದು ಶಕ್ತಿ ಇದು? ಸರ್ ಇದು 8ನೇ ಕ್ಲಾಸ್ ಹುಡುಗ ಇದ್ದಾಗನೇ ಆ ದೇವ್ಗೆ ಇಷ್ಟ ಆಗ್ಬಿಟ್ಟಿದೆ. ಇಷ್ಟ ಆಗಿ ಮೈ ಸೇರ್ಕೊಂಡಿದೆ, ಅವಾಗಿದೆ ಹಿಂಸೆ ಕೊಡ್ತಾ ಬಂದಿದೆ. ಇವಾಗ 12 ವರ್ಷ ಆಯ್ತು ಅದು ಬಂದು ಸೇರ್ಕೊಂಡಿದ್ದು. ಇವರು ಎಲ್ಲ ಕಡೆ ಸುತ್ತಾಡಿದ್ದಾರೆ, ಮೋಹಿನಿ ಇದೆ ಅಂತ ಯಾರು ಹೇಳ್ತಾ ಇಲ್ಲ. ಏನೋ ಗಾಳಿ ಇದೆ ಅಂದ್ಬಿಟ್ಟು ಮಾಡಿದ್ದಾರೆ, ಅದು ಹೋಗ್ತಾನೆ ಇಲ್ಲ, ಏನು ಮಾಡಿದ್ರು ಹೋಗ್ಲಿಲ್ಲ. ಅದು ಬಂದು ಯಾವ ಥರ ಹಿಂಸೆ ಕೊಡ್ತಾ ಇತ್ತಂದರೆ, ಜಾಸ್ತಿ ಬಂದು ಅಲ್ಲೆಲ್ಲೇ ಹಿಡ್ಕೊಂಬಿಡೋದು. ಫಸ್ಟು ಹಿಡ್ಕೊಂಬಿಟ್ಟು ಗಟ್ಟಿಗೆ ಹಿಡ್ಕೊಂಬಿಡೋದು ಬಿಡ್ಲಾರ್ದಂಗೆ. ಆಮೇಲೆ ಎದೆಯಿಂದ ಹಿಡಿದು ಒಂದು ಹಾವಿನ ಥರ ಮೇಲ್ಗಡೆ ಹೋಗೋದು, ಬಂದು ಇಲ್ಲಿ ತಲೆ ಇದ್ರ ಹತ್ರ ಬಂದು ಟಚ್ ಆಗೋದು, ಆ ಥರ ಮಾಡ್ತಾಯಿತ್ತು. ಬಟ್ ನೈಟ್ ತುಂಬ ಹಿಂಸೆ ಕೊಡ್ತಾಯಿತ್ತು, ಒಂದು ದಿನಕ್ಕೆ 2 ಸರಿ 3 ಸರಿ ಈ ಥರ ಹಿಂಸೆ ಕೊಡ್ತಾಯಿತ್ತು. ಪಾಪ ಹುಡುಗ ಅದರಿಂದ ಭಾಳ ವೀಕಾಗಿ ಭಾಳ ಟೆನ್ಷನ್ ಆಗಿಬಿಟ್ಟಿತ್ತು ಅವನಿಗೆ. ಥರ ಎಲ್ಲ ಕಡೆಗೆ ಸುತ್ತಾಡ್ಕೊಂಡು ಬಂದಿದ್ದಾನೆ, ಬಟ್ ಎಲ್ಲಿ ತೆಗ್ದಿಲ್ಲ. ಸರಿ, ನನಗೆ ಫಸ್ಟು ಇವರು ಫೋನಲ್ಲಿ ಮಾತಾಡಿ ಹೇಳಿದರು, ಫೋಟೋ ಕಳಿಸಿದ್ರು, ನೋಡಪ್ಪ ನಿನಗೆ ಮೋಹಿನಿ ಇದೆ, ಒಂದು ಹಾವಿನ ಆತ್ಮದಿದೆಯೇ, ಅದೇ ಇಲ್ಲಿಂದ ಹೋಗೋದು ಹಾವಿನ ಆತ್ಮ ಅದಿದೆ ಅಂತ ಹೇಳಿದೆ. ಮತ್ತು ಮೋಹಿನಿ ಇದೆಯಾ ಅಂತಂದರು. ಹೌದು ಮೋಹಿನಿ ಇದೆ ಅಂತಂದೆ. ನೀವು ಬಂದರೆ ತೆಗೆದುಕೊಡ್ತೀನಿ ಅಂತಂದೆ. ಆಯ್ತಮ್ಮ ಬರ್ತೀನಿ ಅಂತ ಹೇಳಿಬಿಟ್ಟು ಒಂದು 3 days ಏನೋ ಬಿಟ್ಬಿಟ್ಟು ಬಂದಿದ್ರು. ಬಂದು ನಾನು ಚೆಕ್ ಮಾಡಿದಾಗ ಮೋಹಿನಿ ಇದ್ಲು. ನಾನು ಫಸ್ಟ್ ತಡೆಯಲ್ಲೇ ಸರ ಮಾಡಿದೆ ಸರ್. ಫಸ್ಟ್ ತಡೆ ಅಂದರೆ ದೂರ ಮಾಡಿದೆ, ಅದನ್ನು ಪವರ್ ಕಟ್ ಮಾಡಿದೆ. ಮೈಯಿಂದ ತೆಗಿಯೋಕ್ಕಾಗಲ್ಲ, ಅದಕ್ಕೆ ಒಂದು 2-3 ತಡೆ ಬೇಕೇ ಬೇಕು ತೆಗಿಬೇಕಾದ್ರೆ. ಫಸ್ಟ್ ಪವರ್ ಕಟ್ ಮಾಡ್ತೀನಿ, ಅದ್ರದ್ದು ಆಟ ಆಡಬಾರ್ದು ಅಂದ್ಬಿಟ್ಟು ಪವರ್ ಕಟ್ ಮಾಡ್ತೀನಿ. ಮತ್ತೆ ಹೋಗಿಂದ ನೋಡಿಬಿಟ್ಟು ಹೇಳಪ್ಪ, ಫೋನ್ ಮಾಡಿ ಹೇಳು ಅಂತ ಹೇಳಿ ಕಳಿಸಿದ್ದೆ. ಹೋಗಿ ನೋಡಿ ಆ ಥರದ್ದೆಲ್ಲ ನೈಟ್ ಪ್ರಾಬ್ಲಮ್ ಆಗೋದಲ್ಲ, ಯಾವುದು ಸ್ಟಾಪ್ ಆಗಿದೆ, ಆ ಥರ ಇಲ್ಲ. ಈಗ ಸುಮ್ಮನೆ ಬಂದು ಹಿಡ್ಕೊತಾ ಇದೆ, ನನ್ನ ಅಲ್ಲೆಲ್ಲ ಹಿಡ್ಕೊತಾ ಇದೆ ಅಷ್ಟೇ. ಅದು ಯಾವಾಗ ಮಲಗ್ತಾನೆ ಅವಾಗ ಮಾತ್ರ ಅಷ್ಟೇ ಹಿಡ್ಕೊಳ್ತಾ ಇದೆ. ಬಟ್ ಆ ಥರದ್ದೆಲ್ಲ ಏನಾಗ್ತಾ ಇಲ್ಲ ಇವಾಗ ಅಂತಂದ. ಆದರೆ ಇನ್ನೂ ತಡೆಗಳು ಇದೆ, ತಡೆಗಳು ಬಂದು ಮಾಡ್ಕೊ, ನಾನು 3ನೇ ತಡೆಯಲ್ಲಿ ಕಿತ್ತಾಕೋದು ಮೋಹಿನಿನ, ಅಲ್ಲಿ ಗಂಟ ಪವರ್ ಕಟ್ ಮಾಡ್ತಾ ಬರ್ತೀನಿ ಅಂತ ಹೇಳಿದೆ. ಇವಾಗ ಪರವಾಗಿಲ್ಲ ಸರ್, ಎಷ್ಟೋ ಮುಂಚೆ 12 ವರ್ಷದ ಕಷ್ಟಪಡ್ತಾ ಬಂದಿದ್ದವನು ಈಗ ಎಷ್ಟೋ ಪರವಾಗಿಲ್ಲ, ಕಡಿಮೆ ಆಗಿದೆ. ಅದು 12 ವರ್ಷದ್ದು. ಈಗ ಅದೇನು ಈಗ ಒಂದು 1 month ಅದಕ್ಕೇನು ಫುಡ್ ಹೋಗ್ತಿತ್ತಲ್ಲ, ಅದು ನಿಂತಿದೆ. ಅಂದ್ರೆ ನಿಮಗೆ ಆ ಫೀಲಿಂಗ್ ಇರೋದಾ, ಯಾರೋ ಬಂದು ನನ್ನ ಹಿಡ್ಕೊಂತಾ ಇದ್ದಾರೆ, ಅಲ್ಲಾಡಕ್ಕೆ ಬಿಡ್ತಿದ್ದಿಲ್ಲ, ಕೈ ಕಾಲಾಗಿ ಮನುಷ್ಯನು ಊಟ ಬಾಡಿ ಪೂರ ಹಿಡ್ಕೊಂಬಿಡೋದು, ಏನು ಅಲ್ಲಾಡಕ್ಕೆ ಬಿಡ್ತಿದ್ದಿಲ್ಲ ಅದು. ಆ ಥರ ಅದು ಅನುಭವಕ್ಕೆ ಬರೋದು. ಅನುಭವಕ್ಕೆ ಹಿಡ್ಕೊಂಡ್ರೆ ಈಗ ಅಲ್ಲಾಡಕ್ಕೆ ಬಿಡ್ತಿದ್ದಿಲ್ಲ ಸರ್. ಅದು ಕಿರ್ಚ್ಕೊಂಡ್ರೆ ಯಾರನ್ನ ಅಕ್ಕಪಕ್ಕ ಸರ್. ಈಗ ಹೆಂಗೆ ಅಂದ್ರೆ ಯಾರು ನಡ್ಕೊಂಡು ಹೋಗ್ತಿದ್ರು, ನಾನು ಹಂಗೆ ಇರ್ತಿದ್ದೆ, ಅದು ಆ ಟೈಮಲ್ಲಿ ಇರೋದು. ಆಮೇಲೆ ಎದ್ಮೇಲೆ ಹೇಳ್ತಿದ್ದೆ ಅವರಿಗೆ ಅದು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಅಪ್ಪಾಜಿನೇ ಬಂದು ಹೋದ್ರು, ಅದು ಹಂಗೆ ಇರೋದು. ಆಮೇಲೆ ಎದ್ಮೇಲೆ ಹೇಳ್ತಿದ್ದೆ, ಅಪ್ಪಾಜಿ ಹಿಂಗೆ ಬಂದು ಹಿಡ್ಕೊಂಡಿತ್ತು ಅಂತ, ನಾನೇ ಬಂದು ಹೋದ್ನಲ್ಲ ಅಂತ, ನಿನಗೆ ಕಾಣಲ್ಲ ಅಂತ ಹೇಳ್ತಿದ್ರು ಸರ್. ಈ ಥರದ್ದೊಂದು ರಿಸ್ಕ್. ಕಂಪ್ಲೀಟ್ ಅದು ತೆಗೆದಾಕ್ಬಿಟ್ರೆ ಮೇಡಮ್, ಅದು ಇದೆ ಸರ್, ಇನ್ನೂ ಇದೆ. 3ನೇ ತಡೆ ತೆಗಿತೀನಿ ಅಂತ ಹೇಳಿದ್ದೀನಿ. ಒಂದು ಚಕ್ರ ಪೂಜೆಲಿ ಕುತ್ಕೊಂಡಿದ್ದಾರೆ. ಇನ್ನೊಂದು 3ನೇ ತಡೆಯಲ್ಲಿ ಲಾಸ್ಟ್ ತಡೆ ಅಮಾವಾಸ್ಯೆ ಬರಬೇಕಂತ ಹೇಳಿದ್ದೀನಿ. ಅವಾಗ ಬೇರೆ ಥರ ಇರ್ತವೆಲ್ಲ ತಡೆಗಳು, ಅವತ್ತು ಮಾಡಿ ಅದನ್ನ ತೆಗೆದು ಕ್ಲಿಯರ್ ಮಾಡಿ ಕೊಟ್ಬಿಡ್ತೇನೆ. ಯಾಕಂದರೆ ಮೋಹಿನಿ ಹಂಗೆ ತೆಗಿಯೋಕೆ ಹೋದರೆ ಅದು ಕಾಯ್ತಾ ಇರುತ್ತೆ, ಅವತ್ತಿದ್ರೆ ಅವತ್ತು ಹೊಡಿಲಿ ಕಾಯ್ತಾ ಇರುತ್ತೆ.
ಅದು ಒಂದೇ ಸರಕ್ಕಿದೆ ಎತ್ಕೊಂಡು ಹೊಟ್ಟೋಗ್ಬಿಡುತ್ತೆ. ನಾವು ಫಸ್ಟ್ ಒಂದೇ ಸರಕ್ಕೆ ತೆಗೆದ್ಬಿಟ್ರೆ ಹುಡುಗನ ಎತ್ಕೊಂಡು ಹೊಟ್ಟೋಗುತ್ತೆ. ಅದು ಸಾಯಿಸಲಿಕ್ಕೆ ತಗೊಂಡೇ ಹೋಗ್ಬಿಡುತ್ತೆ, ಬಿಡಲ್ಲ. ಯಾವ ಥರನೇ ಆಕ್ಸಿಡೆಂಟನ್ನು ಬಾವಿಲಿ ಬೀಳ್ಸೋದು, ನೀರಲ್ಲಿ ಬೀಳ್ಸೋದು, ಏನೋ ಒಂದು ಮಾಡಿಬಿಡುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಮೈಯಲ್ಲೇ ಇದ್ಬಿಟ್ಟು ಅದ್ರ ಆಟ ಕಟ್ ಮಾಡ್ತೀನಿ, ಪವರ್ ಕಟ್ ಮಾಡಿ ಲಾಸ್ಟಲ್ಲಿ ತೆಗಿತೀನಿ. ಲಾಸ್ಟಲ್ಲಿ ಯಾಕೆ ತೆಗಿತೀನಿ ಅಂದರೆ ಅವಾಗ ಅದು ಹೊರಗಡೆ ಹೋದ್ರೂ ಅದಕ್ಕೆ ಶಕ್ತಿ ಇರಲ್ಲ, ಇವ್ರನ್ನ ಪ್ರಾಣ ತೆಗೆಯೋಷ್ಟು ಶಕ್ತಿ ಇರಲ್ಲ ಅವರಿಗೆ. ಅದನ್ನು ಮೊದಲೇ ಫಸ್ಟ್ ಕಟ್ ಮಾಡಿಬಿಡ್ತೀನಿ ನಾನು. ಅದು ಕಟ್ ಮಾಡಿ ಹೊರಗಡೆ ಹೋದ್ರೆ ಸುಮ್ಮನೆ ಹಿಂಗೆ ಸುಸ್ತಾಗಿ ಹೋಗ್ಬೇಕಷ್ಟೇ. ಅದು ಆ ಥರ ಮಾಡಿ ತೆಗೆಯೋದು. ನೆಕ್ಸ್ಟ್ ತಡೆಗೆ ಅಮಾವಾಸ್ಯೆ ತಡೆಗೆ ಬರಬೇಕು. ಇಲ್ಲ, ಫ್ರೀ ಆಗಿದೆ. ನಮ್ಮ ದೇವಸ್ಥಾನ ಬಗ್ಗೆ ಏನು ಅನ್ಸುತ್ತೆ ಅಂತ ಇಲ್ಲ, ಬರ್ಬೋದು, ಬನ್ನಿ. ಭಾಳ ಬಡ್ಜೆಟ್ ಫ್ರೆಂಡ್ಲಿನೇ ಇದ್ದಾರೆ ಮೇಡಮ್ ಅವರು, ಏನು ತೊಂದರೆ ಇಲ್ಲ. ಸ್ವಲ್ಪ ನೀಟಾಗಿ ಕೇಳ್ತಾರೆ. ಫಸ್ಟು ನಮ್ಮ ಸಮಸ್ಯೆ ಏನು ಕೇಳ್ತಾರೆ. ಈ ಬೇರೆಯವ್ರ ಥರ ಎರಡು ಮಾತಾಡಿ ಫೋಟೋ ಕಳ್ಸೋನಲ್ಲ, ನೀಟಾಗಿ ಕೇಳ್ತಾರೆ ಸಮಸ್ಯೆ. ಆಮೇಲೆ ಅದು ಎಲ್ಲ ಪರಿಹಾರ ಹಿಂಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅಮ್ಮನವರು ತುಂಬ ಸ್ಟ್ರಾಂಗ್ ಇದ್ದಾರೆ. ನಾವು ಮೊನ್ನೆ ಕಣ್ಣಾರೆ ನೋಡಿದಾಗಲೇ ಗೊತ್ತಾಗಿ ಚಕ್ರ ಪೂಜೆ ದಿನ ತುಂಬ ಸ್ಟ್ರಾಂಗ್ ಇದ್ದಾರೆ. ಬರ್ಬೋದು, ಏನು ತೊಂದರೆ ಇಲ್ಲ. ಕ್ಲಿಯರ್ ಆಗುತ್ತೆ, ಎಲ್ಲ ಏನಿದ್ರು ಕ್ಲಿಯರ್ ಮಾಡ್ತಾರೆ. ಹೇಳಿ ಸರ್, ಇವಾಗ ಏನು ತೊಂದರೆ ಇತ್ತು ಮತ್ತು ಇಲ್ಲಿ ಬಂದಮೇಲೆ ನಿಮ್ಗೆ ಏನು ಚೇಂಜಸ್ ಕಂಡೈತೆ? ನನಗೆ ಬೆನ್ನು ಇತ್ತು, ಅದು ಪ್ರಾಬ್ಲಮ್ಮು, ವೈಯಕ್ತಿಕ ಪ್ರಾಬ್ಲಮ್ ಇದ್ದು ಅವೆಲ್ಲ ಸಾಲ್ವ್ ಆಗಿದ್ದಾವೆ. 2ನೇ ತಡೆ ಬರೋದು ನಾವೀಗ. ಸವದತ್ತಿ ಎಲ್ಲ ಬೆಳಗಾಂ ಡಿಸ್ಟ್ರಿಕ್ಟಿಂದ ಬಂದಿದ್ದೀವಿ. ಬೆಳಗಾಂ ಡಿಸ್ಟ್ರಿಕ್ಟ್. ಓಕೆ, ಅಲ್ಲಿಂದ ಬಂದಿದ್ದೀರಾ? ಹಾಂ, ಸವದತ್ತಿ ತಾಲೂಕು. ಅಂದರೆ ನೈಟೇ ಬಿಟ್ಟು ಬಂದಿದ್ದೀರಾ ನೀವು ಅಲ್ಲಿ? ಇಲ್ಲ, ನಾವು ಇಲ್ಲಿ ಇರೋದು ಒಂದು 15 ದಿವಸ ಆಯ್ತು. ಇಲ್ಲಿ ನಾವು ಬೆಂಗಳೂರಲ್ಲೇ ಇದ್ದೀರಾ? ಓಕೆ. ಸೊ ಏನು ತೊಂದರೆ, ಎಷ್ಟು ವರ್ಷದಿಂದ ಇದೆ? ಸುಮಾರು ಭಾಳ ಒಂದು 2 ವರ್ಷದಿಂದ ಭಾಳ ತ್ರಾಸಾಯಿತು. ಇವಾಗ ಇಲ್ಲಿ ಬರೋಣ ಒಂದು 15 ದಿನ ಆಯ್ತು, ಎಲ್ಲ ಆರಾಮಾಗಿದೆ. ಏನೇನು ನೋವು ಅಂದರೆ? ಅಂದರೆ ಬೆನ್ನು, ನಡಾನು, ಇನ್ನೊಂದು ವೈಯಕ್ತಿಕ ಪ್ರಾಬ್ಲಮ್ಮು, ಒಂದು ಸ್ವಲ್ಪ ಲಾಸ್ ಆಗಿದೆ. ಅದು ಎಲ್ಲ ಈಗ ಸರಿ ಹೋಗಿದೆ. ಇನ್ನೊಂದು ತಡೆ ಬರ್ಬೇಕಂದ್ರೆ ಅಮ್ಮರು, ಅದು ಬಂದಮೇಲೆ ಸರಿ ಹೋಗುತ್ತೆ ಎಲ್ಲ. ಎಷ್ಟು ವರ್ಷದಿಂದ ಈ ಥರ ಬೆನ್ನೋವು, ಮೈಕೈ ನೋವು? ಇದು 1 ವರ್ಷ ಆಯಿತು. 1 ವರ್ಷ? ನಾವು ಲಾಸ್ ಆಗಿ ಒಂದು 2 ವರ್ಷ ಆಯಿತು. ಈಗೆಲ್ಲ ಸರಿ ಹೋಗ್ತಾ ಇದ್ದೀವಿ. ಸರಿ ಹೋಗ್ತಾ ಇದೆಯಾ? ಸರಿ ಹೋಗ್ತಾ. ಎಲ್ಲಾದರೂ ತೋರಿಸಿದ್ದೀರಾ ಆಸ್ಪತ್ರೆಯಲ್ಲಿ? ಇಲ್ಲ, ಇಲ್ಲೇ ಸ್ಕ್ಯಾನಿಂಗು ಎಲ್ಲ ಏನು ಮಾಡಿಲ್ವಾ? ಏನು. ಸೊ ಇಲ್ಲಿ ಬಂದಮೇಲೆ ಬೆನ್ನು ಸರಿ ಹೋಗಿದೆ? ಸರಿ ಹೋಗಿದೆ. ಏನು ಮಾಡಿದ್ರು ಇವರು? ಏನಿಲ್ಲ, ದೇವ್ರಿಗೆ ಅಮ್ಮವ್ರಿಗೆ ಏನು ಮಾಡಿದರು, ಸ್ವಲ್ಪ ಮಂತ್ರ ಮಾಡಿದರು, ಮುಗಿತು. ಕಾಯಿ ಬದುಕುಮುಖ ಇದನ್ನು ಮಾಡಿ, ಸೊ ಅಷ್ಟರಲ್ಲಿ ಸ್ವಲ್ಪ ಗುಣ ಆಯಿತು. ಸರಿ. ಹೇಳಿ ಮೇಡಮ್, ಇವಾಗ ಇವ್ರದ್ದು ಏನೆಲ್ಲ ನೀವು ನೋಡ್ದಂಗೆ ಅವ್ರು ಹೇಳಿದರು ಮೈಕೈ ನೋವು, ಬೆನ್ನು ನೋವು ಇತ್ತು, ಒಂದು ತಡೆ ಹೊಡೆದ ಮೇಲೆ ಸ್ವಲ್ಪ ಈಗ ಸರಿ ಹೋಗಿದ್ದೀನಿ ನನಗೆ ಅಂತ ಹೇಳ್ತಾವ್ರೆ. ಏನಿತ್ತು ಮೇಡಮ್ ಇವ್ರಿಗೆ? ಹಾಂ ಸರ್, ಗಾಳಿ ಇತ್ತು ಇವ್ರಿಗೆ. ಗಾಳಿಯಾಗಿ ಇವ್ರಿಗೆ ಎಲ್ಲ ಬಿಸ್ನೆಸ್ ಲಾಸ್ ಮಾಡ್ಯಾಕಿತ್ತು. ಮತ್ತೆ ಒಂದು ವ್ಯಾಪಾರ ಮಾಡ್ತಾರೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಏನೋ ಮಾಡ್ತಾ ಇದ್ರು, ಅದನ್ನು ಡೌನ್ ಮಾಡಿ ಹಾಕ್ಬಿಟ್ಟಿತ್ತು. ಮತ್ತೆ ಅವ್ರ ಮನೇಲೆಲ್ಲ ಫುಲ್ ಸಾಲಗಾರ ಮಾಡಿ ಕಳಿಸ್ಬಿಟ್ಟಿದೆ ಗಾಳಿ. ಆ ಥರಾಗಿ ಒಂದು ಗಾಳಿಯಿಂದ ಇಷ್ಟೆಲ್ಲ ಅನುಭವಿಸ್ಬಿಟ್ಟಿದ್ರು ಅವರು. ಅದು ಎಲ್ಲಿ ಇವ್ರಿಗೆ ಅಷ್ಟು ಅನುಭವ ಬಂದಿಲ್ಲ. ಗಾಳಿ ಇದೆ ಅನ್ನೋದು ಅವ್ರಿಗೆ ಅನುಭವ ಇರಲಿಲ್ಲ. ಸುಮ್ಮನೆ ನೋಡ್ಕೊಂಡು ಹೋಗೋಣ ಏನಿದೆ, ಈ ಥರ ನಮ್ದು ಲಾಸ್ ಆಗೋಯ್ತಲ್ಲ ಬಿಸ್ನೆಸ್, ಅದು ಕೇಳ್ಕೊಂಡು ಹೋಗೋಣ ಅಂತ ಬಂದವ್ರಿಗೆ ಗಾಳಿ ಇದ್ದಿದ್ದು ಗೊತ್ತಾಯ್ತು. ಸರಿ, ಈ ಥರ ಗಾಳಿ ಇದೆಯಪ್ಪ, ಇದೇ ಎಲ್ಲ ಮಾಡ್ತಾ ಇರೋದು, ಇದನ್ನ ತೆಗೆದ್ರೆ ಎಲ್ಲ ಸರಿ ಹೋಗುತ್ತೆ ಅಂತಂದೆ. ಮತ್ತು ಕಾಯಿಲೆಗಳು ಇತ್ತು ಅವ್ರಿಗೆ, ಬೆನ್ನೋವು ಎಲ್ಲ ನೋವು ಕೊಟ್ಬಿಟ್ಟಿತ್ತು. ಅದರಿಂದ ಅದು ಹೋದ್ಮೇಲೆ ಎಲ್ಲ ನೋವು ಹೋಯ್ತು. ಗಾಳಿ ತೆಗೆದ್ಮೇಲೆ ಎಲ್ಲ ನೋವು ಹೋಯ್ತು. ಗಾಳಿಯಿಂದನೇ ಅವೆಲ್ಲ ಬಂದಿತ್ತು ಎಲ್ಲ. ಒಂದು ಗಾಳಿ ಆ ಥರ ಎಲ್ಲನೂ ಇವ್ರಿಗೆ ಜೀರೋ ಮಾಡಿ ಹಾಕ್ಬಿಟ್ಟಿದೆ. ಅಂದ್ರೆ ಅದು ಏನಾದ್ರು ಮಾಡಿ ಕಳ್ಸಿದ್ದ, ಅದೇ ಬಂದಿದ್ದ? ಅಲ್ಲ ಸರ್, ಅದು ಮಾಟ ಮಂತ್ರದಿಂದಾನೇ ಮಾಡಿ ಕಳಿಸಿದ್ದು. ಹಾಗಾಗಿ ಇವಾಗ ಪರವಾಗಿಲ್ಲ ಸರ್, ಇವಾಗ ಎಲ್ಲ ಹೋಗ್ಬಿಟ್ಟಿದೆ, ಗಾಳಿ ಎಲ್ಲ ಹೋಗಿದೆ. ಇವಾಗ ಚೆನ್ನಾಗಿದ್ದಾರೆ, ಎಲ್ಲ ನೋವು ಹೋಗಿ ಚೆನ್ನಾಗಿದ್ದಾರೆ ಈಗ. ಆದರೆ ಈಗ ಎಷ್ಟು 2ನೇ ತಡೆ ಇದೆ ಅಮಾವಾಸ್ಯೆ. 1 ತಡೆಗೆ ಫುಲ್ ಕ್ಲಿಯರ್ ಆಗಿಬಿಟ್ಟಿದ್ರು. ಸೊ ಅದು ಇವಾಗ ರಿಮೂವ್ ಮಾಡಿ ಅದನ್ನ ಎಲ್ಲಿ ಕಳಿಸಿದ್ರಿ ಮೇಡಮ್? ಯಾವ ಥರ ರಿಮೂವ್ ಆಯಿತು? ಅಂದರೆ ಅದನ್ನ ನಾವು ಒಂದು ಕಡೆ ಬಂಧಿಸ್ತೀವಿ ಸರ್. ಒಂದು ಹಠ ಮಾಡೋದು ಬಂಧಿಸ್ತೀವಿ. ಬೇರೆ ಇರೋ ಜಾಗಕ್ಕೆ ಅವ್ರು ಎಲ್ಲಿ ಸಮಾಧಿ ಮಾಡಿರ್ತಾರೋ ಆ ಜಾಗಕ್ಕೆ ಒಂದು ಕಳಿಸ್ಕೊಡ್ತೀವಿ. ಇನ್ನೊಂದು ಜಾಸ್ತಿ ಹಠ ಮಾಡೋದನ್ನ ಬಂಧಿಸ್ತೀವಿ. ಪುನರ್ಜನ್ಮಕ್ಕೆ ಹೋಗ್ತೀನಿ ಅಂದ್ರೆ ಪುನರ್ಜನ್ಮ ಕಳಿಸ್ಕೊಡ್ತೀವಿ. ಇಲ್ಲ ನಾವು ಮಂತ್ರವಾದಿಗಳ ಹತ್ರ ಹೋಗ್ಬೇಕಂತಂದ್ರೆ ಮಂತ್ರವಾದಿಗಳ ಹತ್ರ ಕಳಿಸ್ಕೊಡ್ತೀವಿ. ಕೊಳ್ಳೆ ಕಳಿಸ್ಲೇಬೇಕಲ್ಲಿ ಕಳಿಸ್ಕೊಡ್ತೀವಿ. ಸರ್, ಇವರು ಫಸ್ಟ್ ಬಂದಿದ್ರು. ಬಂದಾಗ ನನಗೆ ದೇವ್ರುಗಳು ಎಲ್ಲ ಕನ್ಸಲ್ಲಿ ಬರ್ತಾರೆ, ಬಂದು ಸೂಚನೆ ಕೊಡ್ತಾರೆ ನನಗೆ. ಎಲ್ಲ ಥರ ದೇವ್ರುಗಳು ಬರ್ತಾರೆ, ಬಂದು ಎಲ್ಲ ಹೇಳ್ತಾರೆ, ಈ ಥರ ಮಾಡು, ಆ ಥರ ಮಾಡು ಅಂತ ಮಾಡ್ತಾರೆ. ಯಾವಾಗ ನೋಡು ದೇವರು ಅಂತ ಇರ್ತೀನಿ. ಮತ್ತು ಬರೀ ಜಪ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಬಟ್ ನನಗೇನು ಹೊಳಿತಾ ಇಲ್ಲ, ಯಾಕೆಂತ ಗೊತ್ತಾಗ್ತಿಲ್ಲ ನನಗೆ ಅಂತ ಹೇಳ್ತಾ ಇದ್ರು. ನನಗೆ ಮೈ ಮೇಲೆ ದೇವ್ರು ಇದೆಯಾ ಅನ್ನೋದು ಗೊತ್ತಾಗ್ತಿಲ್ಲ.
ಬಟ್ ಬರೀ ಪೂಜಾ 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 ದೇವರು ಬರೀ ದೇವರ ಕನಸಲ್ಲಿ ಬರುತ್ತೆ ನನಗೆ ಅಂತ ಬಂದರು. ಒಂದ್ಸರಿ ನಿಮ್ಮ ಹತ್ರ ತೋರಿಸ್ಬೇಕಂತ ಬರ್ಬೇಕು, ನನಗೆ ಅದು ಗೊತ್ತಾಗ್ತಿಲ್ಲ ಅಂತ ಬಂದರು. ಬೇರೆ ಕೆಲಸ ಮಾಡ್ತಾ ಇಲ್ಲ, ಬರೀ ದೇವ್ರ ಕೆಲಸ, ಬೇರೆ ಪೂಜೆ ಮಾಡೋದು ಬೇರೆ ಇರೋದು, ಇದೇ ಕೆಲಸ ಇವ್ರದ್ದು. ಹಾಗೆ ಅಂತ ನಾನು ಚೆಕ್ ಮಾಡಿದಾಗ ಇವ್ರದ್ದು ತಾತ ಇದ್ದಾರೆ. ಅವ್ರ ತಾತಗೆ ಬಂದು ಈಗ ಪಿಂಡ ಪ್ರದಾನ ಮಾಡ್ತಾರಲ್ಲ, ಅದು ಮಾಡಿಲ್ಲ. ಅವ್ರ ತಾತ ಚಿಕ್ಕ ವಯಸ್ಸಲ್ಲೇ ಬಿಟ್ಬಿಟ್ಟು ಮನೆ ಬಿಟ್ಬಿಟ್ಟು ಹೊಟ್ಟೋಗಿದ್ರಂತೆ. ಹಾಗಾಗಿ ಯಾರೂ ಮಾಡಿಲ್ಲ, ಅವರು ಇನ್ನೂ ಬರಲಿಲ್ಲ, ಹಂಗೆ ಹೋದ್ರು ಅಂತೇಳಿ ಬಿಟ್ಟು ಯಾರು ಮಾಡಲಿಲ್ಲ. ಇವರು ಯಾರೋ ಒಂದು ಕಡೆಗೆ ಹೋಗಿ ಕೇಳಿದಾಗ ಅದನ್ನ ನಿಮ್ಮ ತಾತದವ್ರು ಬರ್ತಾ ಇದ್ದಾರಪ್ಪ, ನೀವು ಒಂದ್ಸರಿ ಮಾಡ್ಬೇಕಂದ್ರೆ ಶ್ರೀರಂಗಪಟ್ಟಣ ಹೋಗಿ ಮಾಡಿಸ್ಕೊಂಡು ಬಂದಿದ್ರಂತೆ. ಮಾಡಿಸ್ಕೊಂಡು ಬಂದಾಗ ಅದು ಹೋಗಿಲ್ಲ, ಇವರು ಹೋಗಿದೆ ಅಂದ್ಕೊಂಡಿದ್ದಾರೆ, ಹೋಗಿಲ್ಲ. ಸರಿ ನನ್ನ ಹತ್ರ ಬಂದಾಗ ನಾನಂದೆ, ಇದೆಲ್ಲ ನಿಮ್ಮ ತಾತ ಮಾಡ್ತಾರೆ ಅದು ಕೆಲಸ, ನಿನ್ನ ಮೇಲೆ ಇರೋದೇ ನಿಮ್ಮ ತಾತ ಇದ್ದಾರೆ. ನಾನು ಚೆಕ್ ಮಾಡಿದಾಗ ಗಾಳಿ ಇತ್ತು. ನೀನು ದೇವ್ರು ಅಂತ ಇದೆ, ನಾನು ಚೆಕ್ ಮಾಡಿ ನೋಡ್ತೀನಿ. ಚೆಕ್ ಮಾಡಿದಾಗ ಗಾಳಿ ಇತ್ತು. ಅಪ್ಪ ಇದು ಗಾಳಿ ಇದೆ, ದೇವ್ರಲ್ಲ ಅಂತಂದೆ. ನಾನು ಅಷ್ಟು ಪೂಜೆ ಮಾಡ್ತೀನಿ, ಅಷ್ಟೆಲ್ಲ ಮಾಡ್ತೀನಿ, ಹೆಂಗೆ ಬರುತ್ತೆ ಗಾಳಿ ಅಂತಂದರು. ನಾನು ನೋಡಿದಾಗ ನಿಮ್ಮ ತಾತ ಇದ್ದಾರಪ್ಪ, ನಿಮ್ಮ ತಾತ ಇದ್ದರೆ ಅವ್ರದ್ದೇನೋ ಒಂದು ನೀವು ಕೋರಿಕೆ ನಡೆಸಿಲ್ಲ, ಹಾಗೆ ಉಳಿಸ್ಕೊಂಡಿದ್ರೆ ಅದಕ್ಕೆ ಅವರು ಬಂದಿದ್ದಾರೆ. ಅವ್ರ ಕೋರಿಕೆ ಏನಿದೆ ಅದು ಮಾಡಿಸ್ಕೊಡಿ. ಅವ್ರಿಗೆ ಬಂದು ಮೇಲ್ಗಡೆ ಮೋಕ್ಷ ಸಿಗ್ತಾ ಇಲ್ಲ, ಅವ್ರಿಗೆ ಹಿಂಗೆ ಅಳೀತಾ ಇದ್ದಾರೆ. ಈಗ ದೊಡ್ಡ ಮಗ ಅವ್ರ ಮಗ ಎಲ್ಲ ಮಾಡಬೇಕಿತ್ತು, ಅವ್ರು ಮಾಡ್ತಾ ಇಲ್ಲ ಅಂತ ನಿನಗೆ ಬಂದು ಸೂಚನೆ ಕೊಡ್ತಾ ಇದ್ದಾರೆ. ನಿನ್ನ ಮುಖಾಂತರ ಅವ್ರಿಗೆ ಪುನರ್ಜನ್ಮದ್ದು ಅವ್ರ ಮೋಕ್ಷ ಸಿಗಬೇಕು ಅಂತ ಹೇಳ್ತಿದ್ದಾರೆ. ಅದನ್ನು ನೀನು ಮಾಡಿಕೊಡು ಅಂತಂದೆ. ನಾನು ಮಾಡಿದ್ದೀನಿ, ಆಲ್ರೆಡಿ ಮಾಡಿದ್ದೀನಮ್ಮ, ಎಲ್ಲ ಒಂದು ಬೇರೆ ಕಡೆ ಕೇಳಿದಾಗ ಹಂಗೆ ಅಂದರು, ಮಾಡಿದ್ದೀನಿ ನಾನು ಅಂತಂದರು. ಇಲ್ಲಪ್ಪ ಅದು ಆಗಿಲ್ಲ, ನಿಮ್ಮ ತಾತನೇ ಇರೋದು ಮೈ ಮೇಲೆ, ಒಂದು ಸರಿ ಹೋಗಿ ಮಾಡಿಸ್ಕೊಂಡು ಬಾ ಅಂತಂದೆ. ನಮ್ಮ ದೊಡ್ಡಪ್ಪ ಅವ್ರಿಗೆಲ್ಲ ಹೇಳ್ತೀನಿ, ಎಲ್ಲ ಹೇಳಿ ನಾವೆಲ್ಲ ಸೇರಿ ಹೋಗಿ ಮಾಡ್ತೀವಿ. ಮಾಡಿದ ಮೇಲೆ ನನಗೆ ಎಲ್ಲ ಸೆರೆ ಹೋಗುತ್ತಾ ಅಂತ ಕೇಳಿದರು. ಎಲ್ಲ ಸೆರೆ ಹೋಗುತ್ತೆ ಅಂತೇಳಿ ಫಸ್ಟು ತಡೆ ಹೊಡೆದು ಕಳಿಸಿದ್ದೆ ಸರ್. ಫಸ್ಟ್ ತಡೆಯಲ್ಲಿ ಅವ್ರ ತಾತನ ತೆಗೆದುಬಿಟ್ಟಿದ್ದೆ. ಈಗ 2ನೇ ತಡೆಯಲ್ಲಿ ಕ್ಲಿಯರ್ ಆಗಿದೆ, ಯಾರೂ ಇಲ್ಲ. ದೇವ್ರೇನೋ ಬಂದು ಸೂಚನೆ ಕೊಡ್ತಂತೆ ಕನಸಲ್ಲಿ, ನೀನು ಬಂದು ಹೇಳ್ತಾಯಿದ್ರು ಈ ಥರ. ಕೇಳಿ ಸರ್, ಅವ್ರಿಗೆ ಏನು ಸೂಚನೆ ಕೊಟ್ಟೆ? 1ನೇ ತಡೆಗೆ ಬಂದೋದೆ, ನನಗೆ ಸ್ವಲ್ಪ ಚೆನ್ನಾಗಿ ಅನಿಸ್ತು. ಅದುವರೆಗೂ ನಾನು ಎಲ್ಲೋ ಬೇರೆ ಕಡೆ ಎಲ್ಲೆಲ್ಲೋ ಇವಾಗ 5 ವರ್ಷದಿಂದ ಎಲ್ಲೆಲ್ಲೋ ಹೋಗ್ತಾಯಿದ್ದೀನಿ. ಬಟ್ ನನಗೆ ಇಂಥದ್ದೇ ಪ್ರಾಬ್ಲಮ್ ಇದೆ ಅಂತ ಯಾರೂ ಹೇಳ್ತಾ ಇರಲಿಲ್ಲ. ಮಾಟ ಮಂತ್ರ ಪ್ರಯೋಗ ಇದೆ ಅಂತ ಮಾತ್ರ ಹೇಳ್ತಾ ಇದ್ರು, ಈ ಥರ ದೋಷ ಇದೆ ಅಂತ ಹೇಳ್ತಾ ಇರಲಿಲ್ಲ. ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು, ತಡೆ ಹೊಡೆಸ್ಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಾಯಿತು. ಅಲ್ಲೇ ಮತ್ತು ಇವಾಗ ಚೆನ್ನಾಗಿದೆ ಸರ್. 5 ವರ್ಷ ಇದೆ ಸರ್. ನನಗೆ ಅಭಿವೃದ್ಧಿನೇ ಇಲ್ಲ. ಅಂದರೆ ನಮ್ಮದು ಅಂಗಡಿ ಇದೆ, ಹಾರ್ಡ್ವೇರ್ ಅಂಗಡಿ, ಅಲ್ಲಿ ಕೆಲಸ ಮಾಡ್ಕೊಂಡು ಅಲ್ಲಿರ್ತೀನಿ. ನಾವೆಲ್ಲ ಒಟ್ಟಿಗೆ ಇರೋದು ನಮ್ಮ ಫ್ಯಾಮ್ಲಿ. ಏನಿದ್ರೂ ಅಭಿವೃದ್ಧಿ ಇಲ್ಲ ಸರ್. ಇನ್ಮೇಲೆ ಏನಾದರೂ ಅಭಿವೃದ್ಧಿ ಕಾಣಬೇಕು. ಹೌದು, ನನಗೆ ಆವಾಗ ಸೂಚನೆಗಳು ಕೊಡ್ತಾ ಇರುತ್ತೆ. ನನಗೆ ಇಲ್ಲಿ 6 ತಿಂಗಳಿಂದ ಇಲ್ಲಿ ಬರಬೇಕು ಅನ್ಕೊತಾ ಇದ್ದೀನಿ, ಆದರೆ ಆಗಲಿಲ್ಲ. ಬಟ್ ಇವಾಗ ಇಲ್ಲಿಗೆ ಬರೋಕ್ಕಾಯಿತು. 1ನೇ ತಡೆ ಆಯಿತು, ನನಗೆ ಸೂಚನೆ ಕೊಡ್ತು, ನೀನು ಶ್ರೀರಂಗಪಟ್ಟಣ ಹೋಗಬೇಕು ಅಂತ. ನಾನು ಈ ದೇವ್ರನ್ನೇ ಆರಾಧನೆ ಮಾಡೋದು, ಚಾಮುಂಡೇಶ್ವರಿ ಅಮ್ಮ. ಅವರೇ ಕೊಟ್ಟರು, ನೀನು ಅಲ್ಲಿ ಹೋಗ್ಬಿಟ್ಟು ಪಿಂಡ ಪ್ರದಾನ ಮಾಡಬೇಕು ಅಂತ. ಸರಿ, 2ನೇ ತಾರೀಕು ಬಂದಿದ್ದೀನಿ. ಮೇಲೇನಾದರೂ ನೋಡ್ಬೇಕು ಸರ್. ಬಟ್ ಇಲ್ಲಾದರೂ ಪರವಾಗಿಲ್ಲ ಸರ್, ಬೇರೆ ಕಡೆಗಿಂತ ನನಗೆ ಇಲ್ಲಿ 2-3 ದಿವಸಕ್ಕೆ ಅನುಕೂಲ ಆಗಿದೆ. ಇಲ್ಲ ಸರ್, ಅಭಿವೃದ್ಧಿ ಇಲ್ಲ ಸರ್. ನನಗೆ ಬಂದು 1 ವಾರ ಆಗಿದೆ, ಇನ್ನು ನೋಡಬೇಕು ಮುಂದಕ್ಕೆ ಏನಾಗುತ್ತೆ ಅಂತ. ಬಟ್ ನನಗೆ ಇತ್ತು ಸರ್. ನನಗೆ ಇಲ್ಲಿ ಬರೋವರೆಗೂ ಅದು ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಅವ್ರ ಕಾರ್ಯಗಳೆಲ್ಲ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೆ. ನಮ್ಮ ತಾತನವ್ರು ಏನು ನಡೆಸ್ಕೊಂಡು ಹೋಗ್ತಾಯಿದ್ರು ಅದು ನಾನು ಮಾಡ್ಕೊಂಡು ಹೋಗ್ತಾಯಿದ್ದೆ. ಅವರು ಏನಕ್ಕೋಸ್ಕರ ಬಂದಿದ್ದಾರೆ ಅಂತ ಗೊತ್ತಾಗಲಿಲ್ಲ. ಬಟ್ ಬಂದಿದ್ದಾರೆ ಅಂತ ಗೊತ್ತಾಯಿತು. ಅವ್ರಿಗೆ ಏನು ಮಾಡಬೇಕು ನಾವು ಮಾಡಿಸ್ಕೊಂಡು ಹೋಗ್ತೀವಿ. ಅದು ಅಮ್ಮನವ್ರ ಮುಖಾಂತರ ಗೊತ್ತಾಯಿತು. ಇನ್ನು ಮುಂದಕ್ಕೆ ನಾವೇನು ಮಾಡಬೇಕು ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ಶಕ್ತಿ ಅಪಾರ ಇದೆ, ಇಲ್ಲಿ ಬರ್ಬೋದು ಸರ್. ಬಂದವ್ರಿಗೆ ಗುಣಮುಖ ಕಾಣುತ್ತೆ. ಈ ಶಕ್ತಿ ಇದೆ, ಯಾವ ಥರ ಇದೆ ಅಂತ ನಿಮ್ಗೆ ಏನಾದರೂ ಸೂಚನೆ ಸಿಕ್ಕಿದೆ? ಶಕ್ತಿ ಅಂತಲ್ಲ, ಒಂದು ಅಮ್ಮನವರು ಒಂದು ಸೂಚನೆ ಕೊಡುತ್ತೆ, ಇಲ್ಲಿದ್ದೀನಿ ಅಂತ. ಇಲ್ಲಿದ್ದೀನಿ, ಕ್ಲಿಯರ್ ಆಗುತ್ತೆ, ಕ್ಲಿಯರ್ ಮಾಡ್ಕೊಂಡು ಬರ್ತೀನಿ ಅಂತ ಒಂದು ಸೂಚನೆ ಕೊಡುತ್ತೆ. ಆಗಿದೆ ಸರ್. ನನಗೆ ಮಾರನೇ ದಿವಸ ನಾನು ಇಲ್ಲಿ ತಡೆ ಹೊಡೆಸ್ಕೊಂಡು ಹೋದೆ. ಮಾರನೇ ದಿವಸ ಬೆಳಗ್ಗೆ ನಾನು ಬ್ರಹ್ಮಿ ಮುಹೂರ್ತದಲ್ಲಿ ನನಗೆ ಗೋಚರವಾಯಿತು, ಇಲ್ಲಿ ನೀವು ಶ್ರೀರಂಗಪಟ್ಟಣ ಹೋಗ್ಬಾ, ಅಲ್ಲಿ ಮಾಡಿಸ್ಕೊಂಡು ಬಾ ಪಿಂಡ ಪ್ರದಾನ, ನಿಮಗೆಲ್ಲ ಸರಿ ಹೋಗುತ್ತೆ ಅಂತ ಬಂತು. ಹೌದು ತಿಳಿಸಿದ್ರು. ಗೋಚರ ಆಯಿತು. ಬರ್ಬೋದು ಸರ್, ಅನುಕೂಲ ಆಗುತ್ತೆ.